ಸಿನಿಮಾ ನಟಿಯರಿಗಾಗಿ ಮಾಡಲಾಗ್ತಾ ಇರುವಂತಹ ಕ್ರಿಕೆಟ್ ಟೂರ್ನಮೆಂಟ್ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಲಾಂಚ್ ಕಾರ್ಯಕ್ರಮದಲ್ಲಿ ನಟಿ ರಮ್ಯಾ ಭಾಗಿಯಾಗಿದ್ರು. ಬೆಂಗಳೂರಿನಲ್ಲಿ ನಡೆದ ಈ ಕಾರ್ಯಕ್ರಮ ರೆಡ್ ಕಾರ್ಪೆಟ್ ಮತ್ತು ಅತಿಥಿಗಳ ದೊಡ್ಡ ಸಭೆಯೊಂದಿಗೆ ಅದ್ದೂರಿಯಾಗಿ ನಡೆಯಿತು. ಇದು ಕೇವಲ ಕ್ರಿಕೆಟ್ ಟೂರ್ನಮೆಂಟ್ನ ಲಾಂಚ್ ಅಲ್ಲ, ಇದು ಸ್ಯಾಂಡಲ್ವುಡ್ ಚಿತ್ರರಂಗದ ಮಹಿಳಾ ಶಕ್ತಿ, ಬಾಂಧವ್ಯ ಮತ್ತು ನವೀನ ಆಲೋಚನೆಯ ಒಂದು ಮಹತ್ತರ ಆರಂಭ. ಸ್ಯಾಂಡಲ್ವುಡ್ನಲ್ಲಿ ಈ ಟೂರ್ನಮೆಂಟ್ ಒಂದು ವಿಶಿಷ್ಟ ಪ್ರಯತ್ನವಾಗಿದ್ದು, ಚಿತ್ರರಂಗದ ಖ್ಯಾತ ನಟಿಯರಿಗಾಗಿ ಆಯೋಜಿಸಲಾಗಿರುವಂತಹ ಕ್ರಿಕೆಟ್ ಟೂರ್ನಮೆಂಟ್ ಇದು. ಅಭಿನಯದಲ್ಲೂ ಆವೃತ್ತಿಯಲ್ಲೂ ಕ್ರೀಡೆಗಳಲ್ಲೂ ನಮ್ಮ ನಟಿಯರು ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ನೀಡುವಂತಹ ಪ್ಲಾಟ್ಫಾರ್ಮ್ ಅಂತಾನೆ ಹೇಳಬಹುದು. ಈ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾದವರು ಸ್ಯಾಂಡಲ್ವುಡ್ನ ಕ್ವೀನ್ ಅಂತಾನೆ ಪ್ರಸಿದ್ಧರಾಗಿರುವಂತಹ ನಟಿ, ಮಾಜಿ ಸಂಸದೆಯೂ ಆಗಿರುವ ರಮ್ಯಾ ಅವರು ಕೇವಲ ನಟಿಯಾಗಿಲ್ಲ, ಸ್ಫೂರ್ತಿದಾಯಕ ನಾಯಕಿಯಾಗಿಯೂ ಯುವ ಸಮುದಾಯದ ಪ್ರೇರಣೆಯಾಗಿ ಮಿಂಚಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಮ್ಯಾ ಅವರು ತಮ್ಮ ಭಾಷಣದಲ್ಲಿ ಬಹಳ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಿದ್ರು. ಅವರು ತಮ್ಮ ಬಾಲ್ಯವನ್ನ ನೆನಪನ್ನ ಹಂಚಿಕೊಂಡು ಶಾಲಾ ಕಾಲೇಜು ದಿನಗಳಲ್ಲಿ ಆಡ್ತಾ ಇದ್ದಂತಹ ಕ್ರಿಕೆಟ್, ಔಟ್ಡೋರ್ ಆಟಗಳ ಬಗ್ಗೆ ಪ್ರೀತಿಯಿಂದ ಮಾತನಾಡಿದ್ರು. ಚಿತ್ರರಂಗದಲ್ಲಿ ನನಗೆ ಒಗ್ಗಟ್ಟು ಕಾಣ್ತಿಲ್ಲ, ಇಂತಹ ಇವೆಂಟ್ಗಳು ನಡೆದಾಗ ಪರಸ್ಪರ ಜೊತೆ ಆಗ್ತಾರೆ, ಪರಸ್ಪರ ಪರಿಚಯ ಆಗತ್ತೆ, ಒಗ್ಗಟ್ಟು ಉಂಟಾಗತ್ತೆ ಎಂದಿದ್ದಾರೆ.